ಹಲೋ ಗಾಯ್ಸ್, ದಿಸ್ ಇಸ್ ಆ್ಯನಿ ಸ್ಪೈಸ್ ಅಂಡ್ ಕಿಚನ್. ಇವತ್ತು ಸಬ್ಬಕ್ಕಿ ಗ್ರೇವಿ ಮಾಡುವ ವಿಧಾನ ತೋರಿಸ್ತೀನಿ ಬನ್ನಿ. ಸಬ್ಬಕ್ಕಿ ಸೊಪ್ಪನ್ನ ನಾವು ನೀಟಾಗಿ ತೊಳೆದಿಟ್ಕೊಂಡು ಬಿಡಿಸ್ಕೊಂಡಿದೀವಿ. ಮತ್ತೆ ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀವಿ. ಖಾರದ ಪುಡಿ, ಕೊಬ್ಬರಿ ತುರಿ, ಮತ್ತೆ ಅರಿಶಿನ, ಮತ್ತೆ ಟೊಮೆಟೊ, ಮತ್ತೆ ಇದು ಸಣ್ಣ ಕಟ್ ಮಾಡ್ಕೊಂಡಿರೋದು ಒಗ್ಗರಣೆಗೆ ಈರುಳ್ಳಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಒಂದು ಟೊಮೊಟೊನ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಬೇಯಕ್ಕೆ ಹಾಕಿ. ಈಗ ನಾವು ಸಬ್ಬಕ್ಕಿ ಸೊಪ್ಪು, ಟೊಮೊಟೊ, ಈರುಳ್ಳಿನ ಬೇಯಕ್ಕೆ ಇಟ್ಟಿದೀವಲ್ಲ, ಇದನ್ನ ನಾವು 10 ನಿಮಿಷ ಬೇಯಿಸ್ಕೊಂಡು ತಟ್ಟೆ ಮುಚ್ಚಿ ಚೆನ್ನಾಗಿ ಬೇಯಲಿ. ಗಾಯ್ಸ್, ಫಸ್ಟ್ ಕೊಬ್ಬರಿ ತುರ್ಕೊಂಡಿರೋದನ್ನ ಫಸ್ಟ್ ಪುಡಿ ಮಾಡ್ಕೊಬೇಕು. ಈಗ ಬೇಯಿಸ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪು, ಈರುಳ್ಳಿ, ಟೊಮೊಟೊನ ಆಡಿಸ್ಕೊಬೇಕು ಕೊಬ್ಬರಿ ಜೊತೆಗೇನೆ. ಒಂದ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಬೇಕು. ಎಣ್ಣೆ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು, ಅವಾಗೆ ಚೆನ್ನಾಗಿರೋದು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿ ಹಾಕೊಬೇಕು. ನೋಡಿ, ಎಣ್ಣೆ ಚೆನ್ನಾಗಿ ಹುರ್ಕೊಬೇಕು. ಚೆನ್ನಾಗಿ ಎಣ್ಣೆಲಿ ಬೇಯಬೇಕು ಈರುಳ್ಳಿ ಚೆನ್ನಾಗಿ ಗೋಲ್ಡ್ ಕಲರ್ ಆಗಿ ಉರಿಬೇಕು. ಅದು ಫುಲ್ಲು ನೀಟಾಗಿ ಇದು ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಬೇಕು. ಇದು ಅನ್ನಕ್ಕೆ ಕಲ್ಸ್ಕೊಂಡಾಗ ನಿಮ್ಗೆ ಫ್ಲೇವರ್ಸ್ ಚೆನ್ನಾಗಿ ಸಿಗತ್ತೆ. ಅದಕ್ಕೇನೆ ಹಾಕೊಂಡು ಹುರ್ಕೊಳ್ಳೋಣ. ಅರಿಶಿನ ಹಾಕೊಂಡು ಇಮಿಡಿಯೇಟ್ ನಾವು ಆಡ್ಸ್ಕೊಂಡಿರ್ತೀವಲ್ಲ ಅದನ್ನ ಹಾಕೊಳ್ಳೋಣ. ಉಪ್ಪು ಹಾಕೊಳ್ಳೋಣ. ರುಚಿಗೆ ಉಪ್ಪು ಹಾಕೊಂಡು ತಿರುಗಿಸ್ಕೊಳ್ಳೋಣ. ಮತ್ತೆ ಇದು ಚೆನ್ನಾಗಿ ಬೇಯಬೇಕು. ಬೆಂದು ಎಣ್ಣೆ ಚೆನ್ನಾಗಿ ಮೇಲೆ ಬರಬೇಕು, ತೇಲ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಬೇಕು. ನೋಡಿ, ಆಗಿದೆ. ಎಣ್ಣೆ ಚೆನ್ನಾಗಿ ಬಿಟ್ಟಿದೆ. ಈ ಥರ ಎಣ್ಣೆ ನೀಟಾಗಿ ಬೆಂದು ಮೇಲೆ ತೇಲ್ಬೇಕು, ಆವಾಗ ಆಗಿದೆ ಅಂತ ಅರ್ಥ. ಬನ್ನಿ ನೋಡಿ ಗಾಯ್ಸ್, ಮಾಡಿ ಟೇಸ್ಟ್ ಮಾಡಿ ನನಗೆ ಕಮೆಂಟ್ಸ್ ಮಾಡಿ.